ಅಭ್ಯರ್ಥಿ ಕಣಕ್ಕೆ ನಿಂತಿದ್ದೀರಿ, ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಒತ್ತಡ ಇಡ್ತಿದ್ದಾರೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಈಶ್ವರಪ್ಪ ಆಲ್ರೆಡಿ ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ. ನಾನು ಮೋದಿಜಿಯವ್ರನ್ನ ಬಿಟ್ಟು ಅವ್ರ ಹೆಸರು ಹೇಳ್ಕೊಳ್ಳೋದಿಲ್ಲ. ನಾನು ಯಾವ ಕ್ಷೇತ್ರದಲ್ಲಿ ನನ್ನನ್ನು ಏನೇ ಮಾಡ್ತೀರಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ. ಈ ಪಕ್ಷದ ನಾನು ಕಟ್ಟಾಳು. ಇವತ್ತು ಬಿಜೆಪಿನಲ್ಲಿ ಬಹಳ ಜನ ಇದಾರಲ್ವಾ, ಅವ್ರು ಯಾರು ಹಳೆ ಬಿಜೆಪಿ ಅವರಲ್ಲ. ಆದ್ರೆ ನಮ್ಮಪ್ಪ 1961ರಲ್ಲಿ OTC ಕ್ಯಾಂಪನ್ನ ನಾಗ್ಪುರದಲ್ಲಿ ಮಾಡಿದ್ರು. ನಮ್ಮಪ್ಪ 1968ರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ ಆಗಿ 10 ವರ್ಷ ಪಂಚಾಯಿತಿ ಚೇರ್ಮನ್ ಆಗಿದ್ದಂಥವ್ರು. ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ. ನಾನು ಈ ಪಕ್ಷನ ಬಿಟ್ಟು ಹೋಗೋದು, ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ. ನಾನು ಸಾಯೋವರೆಗೂ ಮೋದಿ ಭಕ್ತ. ಜನರು ಹೇಳ್ತಿರೋದು ಮೋದಿ ಅವ್ರ ಫೋಟೋ ಇಟ್ಕೊಂಡೆ ನೀವು ಚುನಾವಣೆ ನಿಲ್ಲಿ ಅಂತ ಸರ್. ಬೆಂಬಲ ಕೊಡಬಹುದಲ್ಲ? ಇಲ್ಲ, ಈ ಪಕ್ಷ, ಈ ಕಾರ್ಯಕರ್ತರು, ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡಿದಿದ್ದಾರೆ. ಇಲ್ಲಿ ನಾ ಹೇಳಿದ್ನಲ್ವಾ, ಸಾಯೋವರೆಗೂ ನಮ್ಮ ಮೋದಿ ಭಕ್ತ, ಸಾಯೋವರೆಗೂ ನಾನು ಬಿಜೆಪಿ ಕಾರ್ಯಕರ್ತ. ಥ್ಯಾಂಕ್ ಯು. ಅಭ್ಯರ್ಥಿ ಕಣಕ್ಕೆ ನಿಂತಿದ್ದೀರಿ, ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಒತ್ತಡ ಇಡ್ತಿದ್ದಾರೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಈಶ್ವರಪ್ಪ ಆಲ್ರೆಡಿ ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ. ನಾನು ಮೋದಿಜಿಯವ್ರನ್ನ ಬಿಟ್ಟು ಅವ್ರ ಹೆಸರು ಹೇಳ್ಕೊಳ್ಳೋದಿಲ್ಲ. ನಾನು ಯಾವ ಕ್ಷೇತ್ರದಲ್ಲಿ ನನ್ನನ್ನು ಏನೇ ಮಾಡ್ತೀರಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ. ಈ ಪಕ್ಷದ ನಾನು ಕಟ್ಟಾಳು. ಇವತ್ತು ಬಿಜೆಪಿನಲ್ಲಿ ಬಹಳ ಜನ ಇದಾರಲ್ವಾ, ಅವ್ರು ಯಾರು ಹಳೆ ಬಿಜೆಪಿ ಅವರಲ್ಲ. ಆದ್ರೆ ನಮ್ಮಪ್ಪ 1961ರಲ್ಲಿ OTC ಕ್ಯಾಂಪನ್ನ ನಾಗ್ಪುರದಲ್ಲಿ ಮಾಡಿದ್ರು. ನಮ್ಮಪ್ಪ 1968ರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ ಆಗಿ 10 ವರ್ಷ ಪಂಚಾಯಿತಿ ಚೇರ್ಮನ್ ಆಗಿದ್ದಂಥವ್ರು. ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ. ನಾನು ಈ ಪಕ್ಷನ ಬಿಟ್ಟು ಹೋಗೋದು, ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ. ನಾನು ಸಾಯೋವರೆಗೂ ಮೋದಿ ಭಕ್ತ. ಜನರು ಹೇಳ್ತಿರೋದು ಮೋದಿ ಅವ್ರ ಫೋಟೋ ಇಟ್ಕೊಂಡೆ ನೀವು ಚುನಾವಣೆ ನಿಲ್ಲಿ ಅಂತ ಸರ್. ಬೆಂಬಲ ಕೊಡಬಹುದಲ್ಲ? ಇಲ್ಲ, ಈ ಪಕ್ಷ, ಈ ಕಾರ್ಯಕರ್ತರು, ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡಿದಿದ್ದಾರೆ. ಇಲ್ಲಿ ನಾ ಹೇಳಿದ್ನಲ್ವಾ, ಸಾಯೋವರೆಗೂ ನಮ್ಮ ಮೋದಿ ಭಕ್ತ, ಸಾಯೋವರೆಗೂ ನಾನು ಬಿಜೆಪಿ ಕಾರ್ಯಕರ್ತ. ಥ್ಯಾಂಕ್ ಯು.